ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಪ್ರಧಾನಿ ಮೋದಿ ಘೋಷಿಸಿರೋ ಸ್ಪೆಷಲ್ ಪ್ಯಾಕೇಜ್ ಬಗ್ಗೆ ನಿನ್ನೆ ನಿರ್ಮಲಾ ಸೀತಾರಾಮನ್ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಟ್ಟರು. ಅದರಲ್ಲೂ ಸಣ್ಣ ಕೈಗಾರಿಕೆಗಳಿಗೆ ಮಣೆ ಹಾಕಿದ್ದು ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಜೈ ಎಂದಿದ್ದಾರೆ. ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಬೂಸ್ಟ್ ಕೊಟ್ಟಿದ್ದಾರೆ. ಆತ್ಮ ನಿರ್ಭರ ಭಾರತ ಅಥವಾ ಸ್ವಾವಲಂಬಿ ಭಾರತ, ಮೊನ್ನೆ ಪ್ರಧಾನಿ ಹೇಳಿರೋ ಈ ಮಾತು ಸದ್ಯ ದೇಶದ ಮೂಲೆ ಮೂಲೆಯಲ್ಲೂ ರಿಂಗಣಿಸ್ತಿದೆ. ನಿನ್ನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಹ ಭಾರತಕ್ಕೆ ಸ್ವಂತ ಶಕ್ತಿ ಇದೆ ಅನ್ನೋ ಮಾತನ್ನ ಪುನರುಚ್ಚರಿಸಿದ್ರು. ಸ್ವಾವಲಂಬಿ ಭಾರತ ನಿರ್ಮಾಣ ಏಕಾಏಕಿ ಸಾಧ್ಯವಿಲ್ಲ, ಇದು ಮೋದಿಗೂ ಗೊತ್ತು. ಇದಕ್ಕೆ ಪೂರಕ ಕ್ರಮಗಳನ್ನ ಕೈಗೊಂಡರೆ ಮಾತ್ರ ತಾವು ಕಂಡ ಕನಸು ನನಸಾಗುತ್ತೆ ಅಂತ ತಿಳಿದಿರೋ ಮೋದಿ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಸಹಾಯವಾಗೋ ಕ್ರಮಗಳಿಗೆ ಮಣೆ ಹಾಕಿದ್ದಾರೆ. ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಗಿಫ್ಟ್. ಎಂಎಸ್ಎಂಇಗಳ ಸಾಲ ಸೌಲಭ್ಯಕ್ಕೆ 3 ಲಕ್ಷ ಕೋಟಿ ಮೀಸಲು. ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ. ಹೀಗಾಗಿಯೇ ನಿರ್ಮಲಾ ಸೀತಾರಾಮನ್ ಎಂಎಸ್ಎಂಇಗಳಿಗೆ ಭರಪೂರ ಯೋಜನೆ ಘೋಷಿಸಿದ್ದಾರೆ. ಈ ಯೋಜನೆಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಇವು ಬೃಹತ್ ಕೈಗಾರಿಕೆಗಳಿಗೆ ಬೇಕಿರುವ ಪ್ರಮುಖ ಉತ್ಪನ್ನಗಳನ್ನು ಪೂರೈಸೋದಲ್ಲದೆ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುತ್ತವೆ. ಇದೇ ಕಾರಣಕ್ಕೆ ಎಂಎಸ್ಎಂಇಗಳಿಗೆ ಉತ್ತೇಜನ ನೀಡುವ ಕ್ರಮಗಳಿಗೆ ಸರ್ಕಾರ ಒತ್ತು ನೀಡಿದೆ. ಎಂಎಸ್ಎಂಇಗಳಿಗೆ ಸಾಲ ಸೌಲಭ್ಯ ಒದಗಿಸಲು 3 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಮೀಸಲಿಟ್ಟಿದೆ. ಈ ಸೌಲಭ್ಯ ಬಳಸಿಕೊಂಡು ಪಡೆಯುವ ಸಾಲ ಮರುಪಾವತಿಗೆ 4 ವರ್ಷ ಅವಕಾಶ ನೀಡಲಾಗಿದೆ. ಅಲ್ಲದೆ ಮೊದಲ ವರ್ಷ ಸಾಲದ ಕಂತುಗಳನ್ನ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಈ ವಲಯಕ್ಕೆ ಬೇಕಾಗಿರುವ ತುರ್ತು ಸಾಲ ಒದಗಿಸಲು 50,000 ಕೋಟಿ ರೂಪಾಯಿ ಮೂಲ ನಿಧಿಯನ್ನ ಸ್ಥಾಪಿಸಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ. ಈ 50,000 ಕೋಟಿ ರೂಪಾಯಿಯಲ್ಲಿ 10,000 ಕೋಟಿ ರೂಪಾಯಿ ಉತ್ತಮ ಕೈಗಾರಿಕೆಗಳಿಗೆ ಮೀಸಲಿಡಲಾಗುತ್ತೆ. ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರ ನೀಡಲಿರುವ ಸೌಲಭ್ಯಗಳಿಂದ ಜನರಿಗೆ ಏನ್ ಲಾಭ ಅಂತ ನೋಡೋದಾದ್ರೆ, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಯಾವುದೇ ಅನುಮಾನ ಇಲ್ಲದೆ ಸಾಲ ನೀಡೋದ್ರಿಂದ ಈ ಉದ್ಯಮಿಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೊಳ್ಳಲು ಉದ್ಯಮಿಗಳಿಗೆ ಅನುಕೂಲವಾಗಲಿದೆ. ಕಚ್ಚಾ ವಸ್ತುಗಳು ಲಭ್ಯವಾದರೆ ತಕ್ಷಣ ಕೈಗಾರಿಕೆ ಆರಂಭವಾಗುತ್ತೆ. ತಕ್ಷಣಕ್ಕೆ ಕೈಗಾರಿಕೆ ಆರಂಭ ಆಗೋದ್ರಿಂದ ಮನೆಯಲ್ಲಿರೋರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದಿಷ್ಟೇ ಅಲ್ಲದೆ ಹೆಚ್ಚಿನ ವಹಿವಾಟು ನಡೆಸಲು ಹಿಂದೇಟು ಹಾಕ್ತಿದ್ವು. ಇದೇ ಕಾರಣಕ್ಕೆ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ವ್ಯಾಖ್ಯಾನವನ್ನೇ ಬದಲಿಸಿದೆ. ಇದರಿಂದ ಸಣ್ಣ ಕೈಗಾರಿಕೆಗಳು ಹೆಚ್ಚಿನ ಗುರಿ ಇಟ್ಟುಕೊಂಡು ಪ್ರಗತಿ ಸಾಧಿಸಲು ನೆರವಾಗುವ ಜೊತೆಗೆ ಅವರ ಹಣಕಾಸು ಪರಿಸ್ಥಿತಿ ಹೆಚ್ಚಾಗಲಿದೆ. ಜೊತೆಗೆ ಹಿಂದಿನಂತೆ ಉತ್ಪಾದನಾ ವಲಯ ಮತ್ತು ಸೇವಾ ವಲಯದ ಕೈಗಾರಿಕೆಗಳು ಎಂಬ ಭೇದವನ್ನು ತೊಡೆದು ಹಾಕಿದ್ದಾರೆ. ಈ ಮೂಲಕ ಲೋಕಲ್ ಬ್ರ್ಯಾಂಡ್ಗಳಾಗಿರೋ ಸಣ್ಣ ಕೈಗಾರಿಕೆಗಳನ್ನ ಗ್ಲೋಬಲ್ ಬ್ರ್ಯಾಂಡ್ಗಳಾಗಿ ಮಾಡಲು ಸರ್ಕಾರ ಮುಂದಾಗಿದೆ. ಕುಗ್ಗಿದ ರಿಯಲ್ ಎಸ್ಟೇಟ್ಗೆ ಕೇಂದ್ರ ಸರ್ಕಾರದಿಂದ ಟಾನಿಕ್. ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ಗೆ 6 ತಿಂಗಳ ಬಿಗ್ ರಿಲೀಫ್. ಲಾಕ್ಡೌನ್ನಿಂದ ಇದ್ದ ರಿಯಲ್ ಎಸ್ಟೇಟ್ ಉದ್ಯಮವಂತೂ ನಲುಗಿ ಹೋಗಿದೆ. ಕಟ್ಟಡ ನಿರ್ಮಾಣ ಹಾಗೂ ಫ್ಲಾಟ್ ನಿರ್ಮಾಣ ಪೂರ್ಣಗೊಳ್ಳದೆ ಬಿಲ್ಡರ್ಸ್ ಕಂಗಾಲಾಗಿದ್ರು. ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಪುನಶ್ಚೇತನಗೊಳಿಸಲು ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ. ಮಾರ್ಚ್ 31ರಿಂದ 6 ತಿಂಗಳವರೆಗೆ ನೋಂದಣಿ ಅವಧಿ ವಿಸ್ತರಣೆ ಮಾಡಿದ್ದು, ಕಟ್ಟಡ ಅಥವಾ ಫ್ಲಾಟ್ ಪೂರ್ಣಗೊಳಿಸಲು 6 ತಿಂಗಳು ಹೆಚ್ಚುವರಿ ಸಮಯ ಸಿಗಲಿದೆ. ಇನ್ನು ಈ ಆದೇಶದಿಂದ ಯಾರಿಗೆಲ್ಲ ಲಾಭ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಇನ್ನು ಕೇಂದ್ರ ಸರ್ಕಾರ ಬಿಲ್ಡರ್ಗಳಿಗೆ ದೊಡ್ಡ ರಿಲೀಫ್ ನೀಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಕಾಂಟ್ರಾಕ್ಟರ್ಸ್ಗಳಿಗೆ 6 ತಿಂಗಳ ಕಾಲ ವಿನಾಯಿತಿ ನೀಡಲಾಗಿದೆ. ಇದರಿಂದ ಫ್ಲಾಟ್ ಕಾಮಗಾರಿ ಮುಕ್ತಾಯಗೊಳಿಸುವ ಅವಧಿ 6 ತಿಂಗಳು ಮುಂದಕ್ಕೆ ಹೋಗಿದೆ. ಹೀಗಾಗಿ ರೇರಾ ಅಡಿ ಕೊರೋನಾವನ್ನ ಕೂಡ ಆಕ್ಟ್ ಆಫ್ ಗಾಡ್ ಅಂತ ಘೋಷಿಸಿದೆ. ಹೀಗಾಗಿ ಅದರಂತೆ ಮಾರ್ಚ್ 25, 2020ಕ್ಕೆ ಮುಗಿಯಬೇಕಿದ್ದ ಎಲ್ಲ ಬಿಲ್ಡಿಂಗ್ ಫ್ಲಾಟ್ಗಳ ನಿರ್ಮಾಣಕ್ಕೆ ಮತ್ತೆ 6 ತಿಂಗಳ ಕಾಲ ಸಮಯ ಸಿಕ್ಕಿದೆ. ಈ ಹೆಚ್ಚುವರಿ 6 ತಿಂಗಳ ಸಮಯದಲ್ಲಿ ಬಿಲ್ಡರ್ಗಳು
ಮನೆ ಅಥವಾ ಫ್ಲಾಟ್ ನಿರ್ಮಿಸಿ ಮಾಲೀಕರಿಗೆ ಹಸ್ತಾಂತರಿಸಬಹುದು. ಈ ಸಮಯದಲ್ಲೂ ಕಟ್ಟಡ ನಿರ್ಮಿಸಲು ಆಗದಿದ್ರೆ ನೀವು ಮತ್ತೆ 3 ತಿಂಗಳ ಕಾಲ ಸಮಯ ಪಡೆದುಕೊಳ್ಳಬಹುದು. ಒಟ್ನಲ್ಲಿ ಕೈಗಾರಿಕೆ ವಲಯ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮದ ಪುನಶ್ಚೇತನಕ್ಕಾಗಿ ಕೇಂದ್ರ ಸರ್ಕಾರವೇನೋ ಬಂಪರ್ ಗಿಫ್ಟ್ ಕೊಟ್ಟಿದೆ. ಆದರೆ ಕೈಗಾರಿಕೆಗಳ ಉತ್ಪಾದನೆ ಸಾಮರ್ಥ್ಯ ಎಷ್ಟು ಬೇಗ ಚೇತರಿಸಿಕೊಳ್ಳುತ್ತೋ, ಹದಗೆಟ್ಟಿರುವ ಆರ್ಥಿಕ ಸ್ಥಿತಿ ಅದೆಷ್ಟು ಬೇಗ ಸರಿದಾರಿಗೆ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.